ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ಈ ರೆಸಿಪಿ ಅಂದ್ರೇ ಆಗೋದಿಲ್ಲ. ಸೊ ಅಂಥ ರೆಸಿಪಿ ಇದು. ಅದೇ ಹಾಗಲಕಾಯಿ. ಕೆಲವರಂತೂ ಹಾಗಲಕಾಯಿ ಅಂತ ಅಂದರೆ ಊರು ಬಿಟ್ಟೇ ಹೊರಗೋಗ್ಬಿಡ್ತಾರೆ, ಅಂಥ ಭಯಂಕರ ಕಹಿ ಇದು. ಆದರೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಆದರೆ ಮಾಡೋ ರೀತಿ ನಾವು ಮಾಡಿದ್ರೆ ಅದು ಒಂದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ಸೊ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇದು ಆಂಧ್ರ ಸ್ಟೈಲು ಕಾಕರಕಾಯಿ ಉಳ್ಳಿ ಖಾರಂ ಅಂತ ಅಂದ್ಬಿಟ್ಟು. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇಲ್ಲಿ ನಾನು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಹಾಕ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಧನಿಯಾ ಇದ್ದರೆ ಧನಿಯಾ ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಧನಿಯಾ ಇಲ್ಲ, ಸೊ ಅದರ ಬದಲಾಗಿ ಧನಿಯಾ ಪುಡಿ ಹಾಕ್ಕೊತೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಅರಿಶಿನ ಪುಡಿ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮುಂಚೆ ಏನು ಮಾಡಬೇಕು ಅಂದರೆ ನಾವು ಹಾಗಲಕಾಯಿನ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಕ್ಬೇಕು. ಇದೆಲ್ಲ ರುಬ್ಕೊಂಡು ಇನ್ನೇನು ಎಣ್ಣೆಗೆ ನೋಡಿ ಎಣ್ಣೆಗೆ ಹಾಕ್ತೀವಿ ಅನ್ನೋವಾಗ ಈ ಥರ ಕಟ್ ಮಾಡಿಕೊಂಡು ಉಪ್ಪಿಗೆ ಹಾಕಬೇಕು. ನೋಡಿ ಅದು ಸ್ವಲ್ಪ ಕಹಿನ ಹೀರ್ಕೊಳ್ಳುತ್ತೆ. ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ತುಂಬ ಸಾಫ್ಟ್ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಅದರೊಳಗಿರೋಲ್ಲ ಬೀಜ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಡಿ. ಇವಾಗ ಇದು ಆರಿದೆ. ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಅದು ಆರಿದೆ. ಅದಕ್ಕೆ ನಾನು ಖಾರ ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಅಲ್ಲಿ ಧನಿಯಾ ಕಾಳು ಹಾಕೋತೀರಾ ಅಂದರೆ ಇಲ್ಲಿ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ರುಬ್ಕೊಂಬಂದಿದ್ದೀನಿ. ಇವಾಗ ನಾವು ಸ್ಟಫಿಂಗ್ ಮಾಡಬೇಕಾಗತ್ತೆ. ಸೊ ನೋಡಿ ಈ ರೀತಿ ನೀಟಾಗಿ ಸ್ಟಫಿಂಗ್ ಮಾಡಿ ನಿಮ್ಗೆ ಈ ಥರನೂ ಮಾಡ್ಕೋಬೋದು. ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಇಲ್ಲಿ ಮತ್ತು ಮೇಲ್ಗಡೆ ಕೂಡ ಮಸಾಲೆ ಏನಿದೆಯೋ ಅದನ್ನು ಕೂಡ ಹಚ್ಬೋದು. ನಾನು ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಬಿಟ್ಟು ಮತ್ತು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇವಾಗ ನಾವು ಏನೇನು ಸ್ಟಫಿಂಗ್ ಮಾಡಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಒಂದೊಂದೇ ಹಾಕ್ಕೊತಾ ಬನ್ನಿ. ಟ್ರಸ್ಟ್ ಮೀ ನಿಜ ಹೇಳ್ತೀನಿ, 1% ಕೂಡ ನಿಮಗೆ ಕಹಿ ಅನ್ನೋದು ಸಿಗೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಇಲ್ಲೇನು ಬೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಆದ್ರೂ ನಮ್ಗೊಂದು ಸ್ವಲ್ಪ ಕೂಡ ಆ ಬಿಟರ್ ಅನ್ನೋದು ನಮಗೆ ಸಿಗೋದೇ ಇಲ್ಲ, ಕಹಿ ಅನ್ನೋದು ಆಗೋದೇ ಇಲ್ಲ. ಸೊ ನೋಡಿ ಈ ರೀತಿ ಸ್ಟಫಿಂಗ್ದೆಲ್ಲ ಇದು ಮಾಡಿಕೊಂಡೆ. ಮತ್ತು ಇನ್ನೊಂದು ಸ್ವಲ್ಪ ಖಾರ ಉಳಿದಿತ್ತು, ಅದನ್ನು ಕೂಡ ಇವಾಗ ಸ್ಟಫಿಂಗ್ದೆಲ್ಲ ಈ ಥರ ಆಗಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಖಾರ ಏನು ಉಳಿದಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಮತ್ತು ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ನಿಮಗಂತೂ ಆದಷ್ಟು ಒಂದು 5 to 10 ಮಿನಿಟ್ಸಲ್ಲಿ ನಿಮ್ಗೆ ಇದು ರೆಡಿ ಆಗಿಬಿಡುತ್ತೆ. ಯಾರಾದರೂ ಸೋಂಬೇರಿಯಾಗಿ ಅಡುಗೆ ಮಾಡೋದಕ್ಕೆ ಕಷ್ಟಪಡೋರಾಗಿದ್ದರೆ ದಯವಿಟ್ಟು ಈ ರೀತಿ ಮಾಡ್ಕೊತೀನಿ. ಹೆಲ್ದಿ ಕೂಡ, ಸೋಂಬೇರಿ ಕೂಡ ಆಗುತ್ತೆ, ಬೇಗ ಕೂಡ ಅಡುಗೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.